ನಟರ ಅಭಿಮಾನಿಗಳ ಪತ್ರಕರ್ತರ ಅಂತ ಕನ್ಫ್ಯೂಷನ್ ಆಗಬೇಕು, ಆ ರೀತಿಯಾದಂಥ ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ತೀವಿ. ಅದು ಎಷ್ಟು ಅಂದರೆ ಇದು ಪತ್ರಿಕೋದ್ಯಮಕ್ಕೆ ಉಪಯುಕ್ತನಾ ಅಥವಾ ಭವಿಷ್ಯದ ದೃಷ್ಟಿಯಿಂದ ಉಪಯುಕ್ತನಾ ಅಥವಾ ಅಲ್ವಾ? ಅಂದರೆ ಯಾವುದು ರೆಡ್ ಲೈನ್ ಆಗಿರಬೇಕು ಒಬ್ಬ ಪತ್ರಕರ್ತನಿಗೆ? ಇವತ್ತಿನ ಮಾತನ್ನು ಕೇಳಿದರೆ ನನಗೆ ಗೊತ್ತಿಲ್ಲ, ಯಾಕಂದರೆ ಇವತ್ತು ಅಂಥ ಒಂದು ಲೈನೇ ಇಲ್ಲ. ಮೊದಲಿತ್ತು. ಮೊದಲು ಹೆಂಗಿತ್ತಂದರೆ ಒಬ್ಬ ಪತ್ರಕರ್ತನ ಉದ್ದೇಶ ಸತ್ಯ ಹೇಳೋದು ಸುಳ್ಳು ಹೇಳೋದು ಅದು ಬೇರೆ. ಏನಿದೆ ಅಂದರೆ ಒಂದು ಸಿನಿಮಾ ಇದ್ದರೆ ಆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸುದ್ದಿ ಅಂತಿರುತ್ತೆ. ಆ ಸುದ್ದಿಯನ್ನು ಆ ಸಿನಿಮಾ ಇಂಡಸ್ಟ್ರಿಯ ವ್ಯೂವರ್ ಯಾರಿದ್ದಾನೋ ಅವನಿಗೆ ಬೇಕಾದಷ್ಟನ್ನು ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕಿತ್ತು ಅವನು. ಅಂದರೆ ಒಂದು ಸಿನಿಮಾ ಬಂದಾಗ ಅದನ್ನು ರಿವ್ಯೂ ಮಾಡಬೇಕಿತ್ತು. ಆ ರಿವ್ಯೂ ಮಾಡೋ ಹೊತ್ತಿಗೆ ಅವನು ಏಕಕಾಲಕ್ಕೆ ನಿರ್ಮಾಪಕನ ಹಿತವನ್ನು ಕಾಯಬೇಕಿತ್ತು, ಅಲ್ಲಿ ದುಡ್ಡು ಕೊಟ್ಟು ಬರೋ ಪ್ರೇಕ್ಷಕನಿಗೂ ತೊಂದರೆ ಆಗಬಾರ್ದಿತ್ತು. ಹಾಗೆ ಒಂದು ಬ್ಯಾಲೆನ್ಸ್ ಮಾಡಿ ಉದಯ ಮರಕಿಣಿ ಬರೀತಿದ್ರು ಆ ಕಾಲದಲ್ಲಿ, ನಾನು ಬರೀತಿದ್ದೆ. ಆ ಥರದ ರಿವ್ಯೂಗಳಲ್ಲಿ ನಿಜವಾದ ಪ್ರೇಕ್ಷಕನಿಗೆ ಅರ್ಥ ಆಗೋದು ಇದು ಸಿನಿಮಾಗೆ ಹೋಗಬೇಕೋ ಬೇಡವೋ ಅಂತ. ಬಟ್ ನಿರ್ಮಾಪಕನಿಗೆ ಇದು ಬೈದು ಬರೆದಿದ್ದನ್ನು ಗೊತ್ತಾಗ್ತಿರಲಿಲ್ಲ. ಸೊ ಈ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅಂದರೆ ಯಾವುದೇ ಇವತ್ತು ಹೆಂಗಾಗಿದೆ ಅಂದರೆ ನಂದು ಯಾವುದೋ ಹೊಸ ಬುಕ್ ಬರುತ್ತೆ, ಆ ಹೊಸ ಬುಕ್ಕನ್ನು ನೀವು ತುಂಬ ಒಂದು 300 ಪದಗಳಲ್ಲಿ ಹೊಗಳಿ ಕೊನೆಯ ಸಾಲಲ್ಲಿ ನಾನು ಓದಿದ್ದ ಇದರ ಪುಸ್ತಕಗಳಷ್ಟು ಇದು ಚೆನ್ನಾಗಿಲ್ಲ ಅಂತ ಒಂದು ಸಾಲು ಬರೆದ್ರೆ ಲೋಕಕ್ಕೆ ಏನು ಹೋಗುತ್ತಂದರೆ ಇವರು ಈ ಪುಸ್ತಕ ಚೆನ್ನಾಗಿಲ್ಲ ಅಂತ ಗುರು ರಾಘವೇಂದ್ರ ಕೂಡ ಹೇಳಿದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ನೀವು ಅಲ್ಲಿ ತನಕ ಅದನ್ನು ಅಸೆಸ್ ಮಾಡಿದ್ದು ಬರಲ್ಲ. ಈ ಒನ್ಲೈನ್ ಏನೇ ಇದೆಯಲ್ಲ, ಒಂದು ಸಾಲಿನಲ್ಲಿ ಒಂದು ಸಿನಿಮಾವನ್ನು ಕೊಲ್ಲುವುದು ಅಥವಾ ಗೆಲ್ಲಿಸುವುದು, ಇದು ಶುರುವಾದ ಮೇಲೆ ಎಲ್ಲದಕ್ಕೂ ಅರ್ಥ ಹೊರಟೋಯ್ತು ಅಂತ. ಬಿಕಾಸ್ ಜನ ಒಂದು ಸಾಲು ನೋಡ್ತಾರೆ. ಆಮೇಲೆ ನನಗೆ ಈ ಮಾತಲ್ಲಿ ನಂಬಿಕೆ ಇಲ್ಲ. ಅಂದರೆ ನೀವೊಂದು ಸಿನಿಮಾ ನೋಡಿ ಬರ್ತೀರಿ, ನಾನು ಬಂದು ಸಿನಿಮಾ ಹೆಂಗಿದೆ ಗುರು ಅಂತ ಕೇಳೋದು. ನೀವು ಏನು ಹೇಳಬೇಕು? ಸಿನಿಮಾ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಯು ಶುಡ್ ವಾಚ್ ಆ್ಯಂಡ್ ನಿನಗೆ ಹೆಂಗಿದೆ ಅಂತ ಇಂಪಾರ್ಟೆಂಟ್, ಅವ್ರಿಗೆ ಹೆಂಗಿದೆ ಅಂತಲ್ಲ. ಸೊ ನೀವು ಅದನ್ನು ಚೆನ್ನಾಗಿಲ್ಲ ಅಂದರೆ ನಾನು ಅವ್ರು ಹೇಳಿದರು ಚೆನ್ನಾಗಿಲ್ಲವಂತೆ ಅಂತ ನಾನು ಪ್ರಚಾರ ಮಾಡೋದು. ಸೊ ಇದು ಸರಿಯಲ್ಲ ಅದು. ಹೀಗಾಗಿ ಸಿನಿಮಾ ಆಗಲಿ ಪುಸ್ತಕ ಆಗಲಿ ಯಾವುದೇ ಕಲಾತ್ಮಕವಾದ ಸಂಗತಿ ಆಗಲಿ ಇನ್ನೊಬ್ಬನ್ನು ಹೋಗಿ ಹೇಗಿದೆ ಅಂತ ಕೇಳಬಾರ್ದು. ನಾನೇನು ಮಾಡ್ಬೋದು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಒಂದು ರಿವ್ಯೂ ಮೂಲಕ ದಾಟಿಸ್ಬೋದು. ನಾನು ಮೊನ್ನೆ ಒಂದು ರಿವ್ಯೂ ಬರೆದಿದ್ದೆ. ನಾನು ಧನಂಜಯ್ ಭಾಳ ಇಷ್ಟಪಟ್ಟರು. ಯಾವುದು ಮದರ್ ಪ್ರಾಮಿಸಿಗೆ ಸಿನಿಮಾ ನೋಡಿ ಐ ರೋಟ್ ಎ ಪೀಸ್. ಅವ್ರು ಹೇಳಿದ್ರು ಭಾಳ ಚೆನ್ನಾಗಿದೆ ಇದು. ನಾನು ಹೇಳಿದೆ ಸಿನಿಮಾದ ಒಂದು ಎಕ್ಸ್ಪೀರಿಯೆನ್ಸ್ ಬರೆದೆ ನಾನು. ಅಂದರೆ ನಮಗೆ ಎಷ್ಟೆಷ್ಟು ಬೇರೆ ಬೇರೆ ಡಿವಿಯೇಷನ್ಸ್ ಇದೆ, ಬೇರೆ ಬೇರೆ ಆಕರ್ಷಣೆ ಇದೆ, ಅದನ್ನು ಮರೆತು ಒಂದು ಸಿನಿಮಾಕ್ಕೆ ಹೋದಾಗ ಅಯ್ಯೋ ಅದನ್ನು ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ಬಾರ್ದು. ಅದು ಮಿಸ್ ಆದರೆ ಹಾಳಾಗೋಗಲಿ, ಇಲ್ಲಿ ಚೆನ್ನಾಗಿ ಸಿಕ್ಕಿದೆ ಅಂತ ಅನ್ನಿಸ್ಬೇಕು. ಸೊ ಆ ಥರದ ಒಂದು ಬದಲಾವಣೆಯನ್ನು ಒಂದು ಸಿನಿಮಾ ತರೋಕ್ಕೆ ಸಾಧ್ಯ ಆದರೆ ಅದು ಎಲ್ಲರನ್ನ ಮುಟ್ಟುತ್ತೆ ಅಂತ ನಾನು ಅದನ್ನು ಒಂದು ಸ್ಮಾಲ್ ಫೇಸ್ಬುಕ್ ನೋಟಲ್ಲಿ ಬರೆದಿದ್ದೆ. ಈಗ ಒಂದು ಕಡೆ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಅದರದ್ದೇ ಆದಂಥ ದೊಡ್ಡ ಮಟ್ಟದ ಚಾಲೆಂಜಸ್ಗಳನ್ನ ನೋಡ್ತಿದ್ದೀವಿ. ಅದು ಮಲ್ಟಿ ಕ್ರೋರ್ ಬಜೆಟಲ್ಲಿ ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾ, ಕನ್ನಡದಲ್ಲಿ ಮಾತ್ರ ಕೊಡುವಂಥ ಸಿನಿಮಾ ಮಾಡಬೇಕಾ? ಬಟ್ ಪ್ರೇಕ್ಷಕನಿಗೆ ಹೇಗಾಗಿದ್ದರೆ ಕ್ವಾಲಿಟಿ ಎರಡರಲ್ಲೂ ನೀವು ಎಷ್ಟು ದುಡ್ಡು ಹಾಕಿದರೆ ನೋಡ್ತಿಲ್ಲ, ಕ್ವಾಲಿಟಿಯನ್ನು ನೋಡ್ತಿದ್ದಾರೆ ಮತ್ತು ನನಗದು ಎಂಟರ್ಟೈನ್ಮೆಂಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ಗಳನ್ನು ಇವತ್ತು ಪತ್ರಿಕೋದ್ಯಮ ಇರ್ಬೋದು, ಯಾವುದೇ ಉದ್ಯಮಗಳು, ಯಾಕಂದರೆ ಒಂದು ದೊಡ್ಡ ಪಲ್ಲಟ ಆಗ್ತಾಯಿದೆ. ಆ ಚಾಲೆಂಜಸ್ಗಳ ವಿಷಯಕ್ಕೆ ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತಿನ ಚಾಲೆಂಜ್ಗಳಿಗೆ ಅಥವಾ ಮುಂಬರುವಂಥ ಚಾಲೆಂಜಸ್ಗಳಿಗೆ ಹೊಸ ಸೂಪರ್ ಸ್ಟಾರ್ಸ್ಗಳು ಕಾಣಿಸ್ತಿಲ್ಲ, ಜನರನ್ನ ಥಿಯೇಟ್ರಿಗೆ ತರೋವಂಥವ್ರು ಹೆಚ್ಚಾಗಿ ಕಾಣಿಸ್ತಿಲ್ಲ. ಇರೋವಂಥವರೇ ಎಷ್ಟು ಸಾಧ್ಯನೋ ಅಷ್ಟು ಫೈಟ್ ಮಾಡಬೇಕಂಥದ್ದು ಸ್ಥಿತಿ ಇದೆ. ಇದನ್ನು ನೋಡಿದಾಗ ವೈಡನ್ನು ಫುಲ್ಫಿಲ್ ಮಾಡೋದು ಹೇಗೆ, ಅಥವಾ ಮುಂದೆ ಏನಾಗಿರುತ್ತೆ ಭವಿಷ್ಯ? ಇದು ಇವತ್ತು ಒಬ್ಬರ ಹತ್ರ ಮಾತಾಡ್ತಿದ್ದೆ. ಅವರು ಒಂದು ಸುಮ್ಮನೆ ನನಗೆ ಹಿಂಗೆ ಬಂದು ಮಾತಿಗೆ ಸಿಕ್ಕಿದಾಗ ಹೇಳ್ತಿರ್ತಾರೆ, ಸರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಒಳ್ಳೆ ಪ್ರೊಡ್ಯೂಸರ್ ಕೊಡ್ತೀನಿ ಅಂದರು. ನಾನು ಹೇಳಿದೆ ನಾನು ಮಾಡಲ್ಲ ಅಂದೆ. ಯಾಕೆ ಅಂದರೆ ಯಾರೇ ಸಿನಿಮಾ ಮಾಡಿದ್ರು ಈಗ ಗೆಲ್ಸೋದು ಕಷ್ಟ ಇದೆ. ಅಂದರೆ ನಿಮ್ಮ ಹಣ ವಾಪಸ್ ಬರಬೇಕು. ಅಂದರೆ ಆ್ಯಸ್ ಎ ಡೈರೆಕ್ಟರ್ ನನ್ನ ಉದ್ದೇಶ ಏನಂದರೆ ಒಂದು ಐ ಹ್ಯಾವ್ ಟು ಎಂಟರ್ಟೈನ್ ದಿ ಆಡಿಯನ್ಸ್. ಅಟ್ ದ ಸೇಮ್ ಟೈಮ್ ಯುವರ್ ಇನ್ವೆಸ್ಟ್ಮೆಂಟ್ ಶುಡ್ ಕಮ್ ಬ್ಯಾಕ್. ಇಲ್ಲಿ ಯಾರೂ ದಾನ ಮಾಡೋದಕ್ಕೆ ಬಂದಿಲ್ಲ ಅಥವಾ ಎಲ್ಲೋ ದತ್ತಿ ಇಟ್ಟದನ್ನು ಹಾಕಿ ಇಲ್ಲಿ ಹೋದರೆ ಹೋಗಲಿ ಸರ್, ಈ ಥರ ಆಟಿಟ್ಯೂಡ್ ಇಲ್ಲ. ನನ್ನ ಉದ್ದೇಶ ಅಂದರೆ ಹಣ ಬರಬೇಕು. ಹಣ ಬರಬೇಕಂದ್ರೆ ಇವತ್ತು ಒಂದು ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದರೂ ಅದು ಹಣವನ್ನು ವಾಪಸ್ ತರುತ್ತೆ ಅಂತ ಹೇಳೋ ನಂಬಿಕೆ ಯಾರಿಗೂ ಇಲ್ಲ. ಅಂದರೆ ಒಂದು ಟೋಟಲಿ ಏನು ಲೆಕ್ಕಾಚಾರಗಳಿದಾವಲ್ಲ ಅದು ಪೂರ್ತಿ ಬದಲಾಗಿಬಿಟ್ಟಿದ್ದಾವೆ. ಯಾರು ಯಾಕೆ ಯಾವ ಕಾರಣಕ್ಕೆ ಸಿನಿಮಾವನ್ನು ನೋಡ್ತಾರೆ, ಪ್ರಚಾರ ಮಾಡಿದರೆ ಸಿನಿಮಾ ಗೆಲ್ಲುತ್ತೋ, ದೊಡ್ಡ ಸ್ಟಾರ್ಗಳನ್ನ ಹಾಕಿದರೆ ಗೆಲ್ಲುತ್ತೋ, ಅಥವಾ ಪ್ಯಾನ್ ಇಂಡಿಯಾ ಅಂತ ಹೇಳಿದರೆ ಗೆಲ್ಲುತ್ತೋ, ಇನ್ಯಾರನ್ನೋ ರಿಮೇಕ್ ಮಾಡಿದರೆ ಗೆಲ್ಲುತ್ತೋ, ಇಮಿಟೇಟ್ ಮಾಡಿದರೆ ಗೆಲ್ಲುತ್ತೋ ಗೊತ್ತಾಗಲ್ಲ. ಅಂದರೆ ಟೋಟಲಿ ಒಂದು ಏನು ಬದಲಾವಣೆ ಆಗಿದೆ ಅಂದರೆ ಮ್ಯಾನ್ ಇಸ್ ಟು ಹಿಮ್ಸೆಲ್ಫ್ ಅಂತಿದೆಯಲ್ಲ,
ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾನು ಎಲ್ಲಿದ್ದೀನೋ ಅಲ್ಲೇ ಸಂತೋಷ ಪಡೋದನ್ನು ಕಂಡುಕೊಂಡಿದ್ದಾನೆ. ಅವನಿಗೆ ಸಂತೋಷವನ್ನು ಕೊಡೋದಕ್ಕೆ ಸ್ಮಾಲ್ ಸ್ಕ್ರೀನ್ ಅಂದರೆ ಸ್ಮಾಲೆಸ್ಟ್ ಮೈಕ್ರೋ ಸ್ಕ್ರೀನ್ಗಳಿದ್ದಾವೆ. ನಾನು ನೋಡುವ ರೀಲ್ಸ್ ನನಗೆ ಕೊಡೋಷ್ಟು ಸಂತೋಷವನ್ನು ಒಂದು ಸಿನಿಮಾ ಕೊಡೋಲ್ಲ. ಆಮೇಲೆ ನಾನು ರೀಲ್ಸನ್ನು ಯಾವಾಗ ನೋಡ್ತೀನಿ ಅಂದರೆ ನನಗೆ ಯಾವಾಗ ಬಿಡುವಿದೆಯೋ ಆಗ ನೋಡ್ತೀನಿ. ಐ ಬಿಲೀವ್ ದಟ್ ಎವ್ರಿ ಪರ್ಸನ್ ನೀಡ್ಸ್ ಎಂಟರ್ಟೈನ್ಮೆಂಟ್ ಆಫ್ ಸರ್ಟನ್ ಅವರ್ ಇನ್ ಎ ಡೇ. ನನಗೆ ದಿನಕ್ಕೆ 2 ಗಂಟೆ ಎಂಟರ್ಟೈನ್ಮೆಂಟ್ ಬೇಕು. ನನಗೆ 2 ಗಂಟೆ ಇಲ್ಲಿ ಸಿಗುತ್ತೆ. ಮುಂಚೆ ನಮಗೆ ಕೆಲಸ ಮಾಡ್ತಿದ್ದಾಗ, ಗದ್ದೆ ಕೆಲಸ, ತೋಟ ಕೆಲಸ ಮಾಡ್ತಿದ್ದಾಗ ವಾರಕ್ಕೆ 2 ಗಂಟೆ ಬೇಕಿತ್ತು, ಒಂದು ಸಿನಿಮಾಕ್ಕೆ ಹೋಗ್ತಿದ್ವಿ. ಆಮೇಲೆ ಸ್ವಲ್ಪ ಬಿಡುವು ಸಿಕ್ಕಿದರೆ ಮಳೆಗಾಲ ಎಲ್ಲ ಆದಾಗ ವಾರಕ್ಕೆ ಒಂದು 8 ಗಂಟೆ ಬೇಕಿತ್ತು, ಯಕ್ಷಗಾನ ನೋಡೋಕ್ಕೆ ಹೋಗ್ತಾಯಿದ್ವಿ. ಇವತ್ತು ನಮಗೆ ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಇಲ್ಲೇ ಸಿಗುತ್ತೆ, ನನ್ನ ಕೈಯಲ್ಲೇ ಸಿಗುತ್ತೆ, ಕಡಿಮೆ ದುಡ್ಡಿಗೆ ಸಿಗುತ್ತೆ, ಬೆಟರ್ ಸಿಗುತ್ತೆ. ಇಟ್ಸ್ ಎ ಬೆಟರ್ ಎಂಟರ್ಟೈನ್ಮೆಂಟ್. ದ ಹೋಲ್ ವರ್ಲ್ಡ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಕೊರಿಯನ್ ನೋಡ್ಬೋದು, ಜಪಾನೀಸ್ ನೋಡ್ಬೋದು, ಯಾವ ಭಾಷೆ ಬೇಕಾದ್ರೂ ಸಿಗುತ್ತೆ. ಆಮೇಲೆ ಯಾವುದೇ ಭಾಷೆದ್ದನ್ನು ನನ್ನ ಭಾಷೆಯಲ್ಲೇ ನೋಡ್ಬೋದು. ಎಷ್ಟು ಅವಕಾಶಗಳಿವೆ. ಇದನ್ನು ಬಿಟ್ಟು ನಾನು ಕಷ್ಟಪಟ್ಟು ಸಿನಿಮಾ ನೋಡೋದು, ಥಿಯೇಟ್ರಿಗೆ ಹೋಗೋದು, ದುಡ್ಡು ಖರ್ಚು ಮಾಡೋದು. ಸಿನಿಮಾ ಇಸ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ. ಮುಂಚೆ ಹೆಂಗಿತ್ತಂದರೆ ದುಡ್ಡು ಹಾಕಿದವನಿಗೆ ದುಡ್ಡು ಬರುತ್ತೋ ಇರೋ ಅಂತ ಜೂಜು. ಇವತ್ತು ಪ್ರೇಕ್ಷಕನಿಗೆ ಗುರುವೇ ನಾನು 3 ಗಂಟೆ ವೇಸ್ಟ್ ಮಾಡ್ತಾಯಿದ್ದೀನಿ, 2,000 ರೂಪಾಯಿ ವೇಸ್ಟ್ ಮಾಡ್ತಿದ್ದೀನಿ, ಅದು ಚೆನ್ನಾಗಿದೆಯೋ ಇಲ್ವೋ, ಇವನಿಗೆ ಜೂಜ್ ಆಗಿಬಿಟ್ಟಿದೆ. ಸೊ ದಟ್ಸ್ ಎ ಸ್ಕೆಪ್ಟಿಕಲ್ ಮೈಂಡ್ಸೆಟ್. ಇದು ಚೆನ್ನಾಗಿದೆಯೋ ಇಲ್ವೋ ಅಂತ. ಆಮೇಲೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ಮೊದಲೇ ಹೇಳಿದಂಗೆ ಕರೆಕ್ಟಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಇಲ್ಲ ನಿಮಗೆ. ಯಾರನ್ನು ನಂಬ್ತೀರಿ ನೀವು ಅಂತ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ನಂಬ್ತೀರೋ, ಅಥವಾ ಒಬ್ಬ ಪತ್ರಕರ್ತ, ಸಿನಿಮಾ ಪತ್ರಕರ್ತ ಹೇಳಿದ್ದನ್ನು ನಂಬ್ತೀರೋ, ಅಥವಾ ಇನ್ಯಾರೋ ಒಬ್ಬ ಸ್ಟಾರ್ ಹೇಳ್ತಾನೆ ಕೆಲವು, ವಾಚ್ ದಿಸ್ ಫಿಲ್ಮ್ ದಿಸ್ ವೆರಿ ಗುಡ್ ಅಂತ, ಅದನ್ನು ನಂಬ್ತೀರೋ? ಯಾವುದನ್ನು ನಂಬೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ಎಜೆಂಡಾ ಇರುತ್ತೆ. ಅದಕ್ಕೋಸ್ಕರ ಅವರು ಆ ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಒಂದು ದೊಡ್ಡ ಸಮೂಹ ಈ ಸಿನಿಮಾ ನೋಡಿ ಅಂತೇಳಿ ಹೇಳುತ್ತಲ್ಲ, ಅದು ಆ ಸ್ಟಾರ್ನ ಅಭಿಮಾನಿ ಆಗಿರುತ್ತೆ. ಅವರು ಒಂದು 3 ದಿನ ಹೇಳ್ತಾರೆ. ಮತ್ತೊಂದು ದೊಡ್ಡ ಸಮೂಹ ಇದು ಭಾಳ ಕೆಟ್ಟದಾಗಿದೆ ನೋಡಬೇಡಿ, ಅದು ಆ ಸ್ಟಾರ್ನ ವಿರೋಧಿಗಳದ್ದಾಗಿರುತ್ತೆ. ಹೀಗೆ ನಮಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ. ಅಂದರೆ ನಾನು ಆ್ಯಸ್ ಎ ಕಾಮನ್ ಆಡಿಯನ್ಸ್ ನನಗೆ ಯಾರನ್ನೂ ನಂಬೋಕ್ಕಾಗ್ತಿಲ್ಲ. ನನಗೆ ಟ್ರೇಲರ್ನ ನಂಬೋಕ್ಕಾಗ್ತಿಲ್ಲ. ಭಾಳ ಚೆನ್ನಾಗಿ ಟ್ರೇಲರ್ ಕಟ್ ಮಾಡ್ತಾರೆ, ಅದನ್ನು ನೋಡಿದ್ರೆ ಭಾಳ ಒಳ್ಳೆಯ ಸಿನಿಮಾ ಅನಿಸುತ್ತೆ, ಬಟ್ ಅದರಲ್ಲಿ ಇರಲ್ಲ. ಅಥವಾ ಡಿಸ್ಕಷನಲ್ಲಿ ಕೂತ್ಕೊಂಡು ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಪ್ರತಿಯೊಂದು ಶಾರ್ಟ್ ಹೆಂಗೆ ಕಟ್ಟಿದ್ವಿ, ಕತೆ ಹೆಂಗೆ ಮಾಡಿದ್ವಿ ಅಂತ. ಬಟ್ ಅಲ್ಲಿ ಇಷ್ಟು ಎಂಟರ್ಟೈನಿಂಗ್ ಡಿಸ್ಕಷನ್ ಅಷ್ಟು ಎಂಟರ್ಟೈನಿಂಗ್ ಸಿನಿಮಾ ಆಗಿರಲ್ಲ. ಹೀಗೆ ಬಹಳ ಡೌಟಲ್ಲಿ ಇರ್ತಾನೆ ಮನುಷ್ಯ. ಈ ಊರ ಕಡೆ ನಾವು ಹೋದಾಗ ಕೆಲವೊಂದಿಷ್ಟು ಜನ ಮಾತಾಡ್ತಿರ್ತಾರೆ, ಏನು ನಮ್ಮ ವಂಶ ಅಂದರೆ ಏನು, ನಮ್ಮ ದೊಡ್ಡಪ್ಪ, ನಮ್ಮ ಅಜ್ಜ ಇಸ್ಪೇಟಲ್ಲಿ ಎಕರೆಗಟ್ಟಲೆ ಹೊಲ ಕಳೆದ ಅಂತೇಳಿ. ಈಗ ಅವನ ಹತ್ರ 1 ಎಕರೆನೂ ಹೊಲ ಇಲ್ಲ, ನಮ್ಮ ಮುತ್ತಜ್ಜ ಇಸ್ಪೇಟಲ್ಲಿ ಎಕರೆಗಟ್ಟಲೆ ಹೊಲ ಕಳೆದ ಅನ್ನೋಂಥರ ಹೇಳ್ಕೊತಿರ್ತಾರೆ. ಅಂಥ ಪಳಿಯುಳಿಕೆಗಳು ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದಾಗಲೂ ಕೂಡ ಎಲ್ಲರೂ ಬಾಯಿ ಮಾತಿಗೆ ಅಂತಾರೆ ಸಿನಿಮಾ ಎಲ್ಲಕ್ಕಿಂತ ದೊಡ್ಡದು ಅಂತೇಳಿ. ಆದರೆ ಆ ಒಂದು ಪಳಿಯುಳಿಕೆಯ ಮನಸ್ಥಿತಿಗಳಿದಾವಲ್ಲ, 1 ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡೋದನ್ನೇ 10 ರೂಪಾಯಿಯನ್ನು ಖರ್ಚು ಮಾಡಿಸಿ ಪ್ರೊಡ್ಯೂಸರ್ ಹತ್ರ ಅವ್ನು ಇವತ್ತು ಎಂದಿಗೂ ಸಿನಿಮಾ ಮಾಡಬಾರ್ದು ಅಂತ ಸ್ಥಿತಿಗೆ ತಂದಿಡುವಂಥ ಸ್ಥಿತಿ ಇದ್ದಾರೆ. ಅಂದರೆ ಹೀರೋಗಳನ್ನೇ ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ, ನಂಗೆ ಡೈರೆಕ್ಟ್ರೇ ಬೇಡ, ಸಿನಿಮಾ ಮಾಡ್ಕೋತೀನಿ. ಆ ಥರ ಸನ್ನಿವೇಶದಲ್ಲಿ ಕನ್ನಡ ಇಂಡಸ್ಟ್ರಿ ಒಂದು ಭಾಷೆ ವಿಚಾರದಲ್ಲಿ ನೋಡಿದಾಗಲೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದು ಸಹಜವಾಗಿ ಕನ್ನಡ ಅಭಿಮಾನಿಗಳಿಗೂ ಕೂಡ ಇದ್ದೇ ಇರುತ್ತೆ ಆ ಪ್ರಶ್ನೆ. ನಿಜವಾದ ಸಿನಿಮಾ ಅಭಿಮಾನಿಗಳಿದಾರಲ್ಲ, ಅವರೊಂದಷ್ಟು ಸಂಖ್ಯೆಯಲ್ಲಿದ್ದಾರೆ ಈಗ. ಅಂದರೆ ಇವತ್ತಿಗೂ ಅವರು, ಉದಾಹರಣೆಗೆ ನೀವು ರಾಜ್ಕುಮಾರ್ ಹಾಡುಗಳ ಸಂಜೆ ಅಂತ ಇಟ್ಟಾಗ ಅಲ್ಲೊಂದು 1000 ಜನ ಬಂದು ಕೂತ್ಕೊಂಡು ಹಾಡುಗಳು ಕೇಳ್ತಾರೆ. ಅವ್ರು ಇವತ್ತಿನ ಯಾವ ಹಾಡುಗಳನ್ನು ಕೇಳಲ್ಲ. ಬಟ್ ಅದೇನಾಗಿದೆ ಅಂದರೆ ಆ ಕನ್ನಡ ಸಿನಿಮಾಗಳನ್ನು ಮೆಚ್ಚುವವರ ವಯೋಮಾನ ಇದೆಯಲ್ಲ, ಅದು 40+ ಇದೆ ಅಂತ. ಅವ್ರು ಇನ್ನೊಂದು 20-25 ವರ್ಷ 30 ವರ್ಷ ಬದುಕಿರ್ತಾರೆ. ಅಲ್ಲಿ ಒಂದು 7-8 ಸಿನಿಮಾ ನೋಡ್ತಾರೆ ಅವರು. ಅಂದರೆ ಅವರಿಗೆ ಆ ಸಿನಿಮಾ ನೋಡೋದಕ್ಕೆ, ಅಂದರೆ ಈಗ ನಾನೇ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಿದ್ರೆ ಬಹಳ ಕಷ್ಟ ಇದೆ. ಅಂದರೆ ಈಗ ನಾನು ಈ ಪತ್ರಿಕೆಯಲ್ಲಿರೋದ್ರಿಂದ ಕೆಲವು ಸಿನಿಮಾಗಳನ್ನು ನೋಡ್ತೀನಿ. ಬಟ್ ನಾನು ರಿಟೈರ್ ಆದಮೇಲೆ ನಾನು ಥಿಯೇಟ್ರಿಗೆ ಬರೋದು ಬಹಳ ಅಪರೂಪ. ಅಂದರೆ ಅಂಥ ಒಂದು ಸಿನಿಮಾ ನನಗೆ ಹಳೆಯ ಕಾಲದ ಯಾವುದೋ ಒಬ್ಬ ನನ್ನನ್ನು ಸೆಳೆದಂಥ ನಿರ್ದೇಶಕ ಅಮೋಲ್ ಪಾಲೇಕರ್ ಸಿನಿಮಾ ಬಂತು, ಗುಲ್ಜಾರ್ ಸಿನಿಮಾ ಮಾಡಿದ್ರು, ಗುಲ್ಜಾರ್ ಮಗಳು ಮಾಡಿದರು. ಈ ಥರ ಇದ್ದರೆ, ಅಥವಾ ಇಲ್ಲಿ ಯಾರಾದರೂ ಕಾಸರವಳ್ಳಿ ಒಂದು ಹೊಸ ಸಿನಿಮಾ ಮಾಡಿದರು, ಈ ಥರ ಇದ್ದಾಗ ನಾನು ಹೋಗ್ಬೋದೇ ಹೊರತು ಈ ಯಾವುದು ತೆಲುಗು ಸಿನಿಮಾಗಳ ನಕಲುಗಳು, ಅಂದರೆ ತೆಲುಗು ಸಿನಿಮಾದ ಛಾಯೆಯನ್ನಿಟ್ಟುಕೊಂಡು ಅದರ ಪಡಿಯಚ್ಚಿನಂತೆ ಬರುವ ಸಿನಿಮಾಗಳಿದಾವಲ್ಲ, ಅದನ್ನು ನಾನು ನೋಡಲ್ಲ. ಅವತರಣಿಕೆ ಅಂದರೆ ಅದು ಹೆಂಗಾಗಿದೆ ಅಂದರೆ, ವಿ ಟುಕ್ ದ ತೆಲುಗು ಮಾಡೆಲ್, ಆ ಮಾಡೆಲ್ ತಗೊಂಡು
ಅಲ್ಲಿ ಏನು ಮಾಡ್ತಾನೋ ಬಾಲಯ್ಯ ಏನು ಮಾಡ್ತಾನೋ ಇಲ್ಲಿ ಬೀಲಯ್ಯನೋ ಅವನೇ ಅದೇ ಮಾಡ್ತಾನೆ. ಸೊ ಆ ಥರದ್ದನ್ನು ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಸಕ್ಸಸ್ ಆದ್ದು ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ, ರಿಮೇಕ್ ಶುರುವಾದ ಕಾಲದಲ್ಲಿ ಅಲ್ಲಿ ಗೆದ್ದದ್ದು ಇಲ್ಲಿ ಗೆಲ್ಲುತ್ತೆ ಅಂತ. ಅಂದರೆ ಸಿನಿಮಾ ಕನ್ನಡದ ಆಡಿಯನ್ಸ್ ಇಸ್ ಭಾಳ ಯೂನಿಕ್ ಇವರು. ಅಲ್ಲಿ ಗೆದ್ದನ್ನು ಇಲ್ಲಿ ಹಂಸಗೀತೆಯನ್ನು ಗೆಲ್ಲಿಸಿದ್ದಾರೆ, ಕಾಡು ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಭೂತಯ್ಯನ ಮಗ ಅಯ್ಯು ಸಿನಿಮಾವನ್ನು ಗೆಲ್ಲಿಸಿದ್ದಾರೆ, ಇತ್ತೀಚೆಗೆ ತಿಥಿ ಗೆಲ್ಲಿಸಿದ್ದಾರೆ, ಆಮೇಲೆ ಸೂಫ್ರಮ್ ಗೆಲ್ಲಿಸಿದ್ದಾರೆ, ಆಮೇಲೆ ಒಲವಾರ ಅಂತ ಒಂದು ಸಿನಿಮಾ ಎಷ್ಟು ಚೆನ್ನಾಗಿತ್ತು ನೋಡಿ. ಅದನ್ನು ಮೊದಲು ಗೆಲ್ಲಿಸಲಿಲ್ಲ, ಬಟ್ ಆಮೇಲೆ ಜನ ಬಂದರು ಆಮೇಲೆ ಬಟ್ ಅವನಿಗೆ ಆ ಸಿನಿಮಾನ ಸಸ್ಟೈನ್ ಮಾಡೋಕ್ಕೆ ಶಕ್ತಿ ಇರಲ್ಲ. ಅಂಥ ಸಿನಿಮಾಗಳನ್ನ ಮಾಡಿದವರಿಗೆ ಇವತ್ತಿನ ಒಟ್ಟು ವ್ಯವಸ್ಥೆಯಲ್ಲಿ ಅದನ್ನು ಸಸ್ಟೈನ್ ಮಾಡೋಕ್ಕೆ ಶಕ್ತಿ ಇರಲ್ಲ.